ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಜೋರ ಚಪ್ಪಾಳೆ ಬರ್ಲಿ. ಚಪ್ಪಾಳೆ. ನಮ್ಮ ಹೊಸ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಾಹೇಬ್ರಿಗೆ ಸ್ವಾಗತ ಸುಸ್ವಾಗತ. ಚಪ್ಪಾಳೆ. ಸಾಕು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸರ್, ನಿಮಗೆ ಲಾಸ್ಟ್ ವೀಕೆ ಪ್ರಮೋಷನ್ ಸಿಕ್ಕಿದ್ರು ಒಂದಷ್ಟು ಕಾರಣಗಳಿಂದ ಈ ವಾರ ಡಬಲ್ ಇ ಅಂದ್ರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಜಾಯ್ನ್ ಆಗಿದ್ದೀರಾ. ನಿಮ್ಮ ಎಲ್ಲ ಕಷ್ಟಕ್ಕೂ ಪ್ರತಿಫಲ ಸಿಕ್ಕಿದೆ. ಮನಸ್ಸಿಂದ ಕಂಗ್ರಾಚುಲೇಷನ್ ಸರ್. ಮನಸ್ಸಿಂದ ಧನ್ಯವಾದಗಳು ಸ್ವಾಮಿ ಅವರೇ. ಕಂಗ್ರಾಚುಲೇಷನ್ ಸರ್. ಕಂಗ್ರಾಟ್ಸ್ ಸರ್. ಥ್ಯಾಂಕ್ ಯು ಕಂಗ್ರಾಚುಲೇಷನ್ ಥ್ಯಾಂಕ್ ಸರ್. ಯು ಥ್ಯಾಂಕ್ ಯು ಸೋ ಮಚ್. ಕಂಗ್ರಾಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ನಿಮ್ಗಂತಾನೆ ಹೊಸ ಕ್ಯಾಬಿನ್ ಇದೆ ಸರ್. ಬನ್ನಿ ಹೋಗೋಣ. ಬನ್ನಿ ಸರ್. ಇದೇ ನೋಡಿ ಸರ್ ನಿಮ್ಮ ಹೊಸ ಕ್ಯಾಬಿನ್ನು. ಬನ್ನಿ ಸರ್, ಇದು ನಿಮ್ಮ ಹೊಸ ಸೀಟು ಸರ್. ಸೈನ್ ಹಾಕಿ ಡ್ಯೂಟಿಗೆ ಜಾಯ್ನ್ ಆಗಿ ಸರ್. ಚಪ್ಪಾಳೆ ಹೊಡಿರಿ. ಕೂತ್ಕೊಳ್ಳಿ ಸರ್. ಥ್ಯಾಂಕ್ ಯು. ನೀವು ಈ ರೀತಿ ವೆಲ್ಕಮ್ ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು. ತುಂಬ ಸಂತೋಷನೂ ಆಯಿತು. ಈಗ ಸೆಲೆಬ್ರೇಷನ್ ಎಲ್ಲ ಮುಗೀತು. ಹೋಗಿ ಕೆಲಸ ನೋಡೋಗಿ. ಹೌದೌದು, ಸರ್ಕಾರಿ ಕೆಲಸ ದೇವ್ರ ಕೆಲಸ ಇದ್ದಂಗೆ. ಹೋಗಿ ಹೋಗಿ ಕೆಲಸ ಮಾಡಿ. ಕಳಪ್ನವ್ರೆ, ಇದನ್ನೆಲ್ಲ ತೊಗೊಂಡೋಗಿ ನೀಟಾಗಿ ಇಟ್ಬಿಡಿ. ತೊಗೊಳ್ಳಿ. ತಗೊಂಡೋಗಿ. ಲಸೊಮ್ಮೆ, ನೀನೆಲ್ಗೆ ಹೋಗ್ತಿದ್ಯಾ? ಬಾ. ಹೇಳಿ ಸಾಹೇಬ್ರೆ, ಏನ್ ವಿಷಯ? ಕಳ್ಸೊಮ್ಮೆ ನನ್ನ ಮಗನೇ. ಅರ್ಥ ಆಯ್ತು ಕಣೋ, ಹೇಳೋ ಏನ್ ವಿಷಯ? ಲವ್, ಅನ್ಕೊಂಡಂಗೆ ನನ್ನ ಮದ್ವೆನೂ ಆಯ್ತು. ಅನ್ಕೊಳ್ದೇನೆ ಪ್ರಮೋಷನು ಸಿಕ್ತು. ಆದ್ರೆ ನೆಮ್ಮದಿನೇ ಸಿಕ್ತಿಲ್ಲ ಸ್ವಾಮಿ. ಸಪ್ತಮಿನು ನನ್ನ ಮೇಲೆ ಕೋಪದಲ್ಲೇ ಇದ್ದಾಳೆ. ಬೇರೆ ಮನೆ ಮಾಡೋ ವಿಚಾರ ಮಾತಾಡಿದ್ರೆ ಸಾಕು, ಟಪ್ ಅಂತ ಡಿವೋರ್ಸ್ ಪೇಪರ್ ಸೈನ್ ಆಗ್ತೀನಿ ಅಂತ ಹೆದರಿಸ್ತಾಳೆ. ನನಗೇನು ಮಾಡ್ಬೇಕನ್ನೋದೇ ಗೊತ್ತಾಗ್ತಿಲ್ವೋ. ಮದ್ವೆ ಆದ್ರೂ ಒಳ್ಳೆ ಬ್ರಹ್ಮಚಾರಿ ಥರ ಬದುಕ್ತಾ ಇದ್ದೀನಿ ಅಂತ ಅನ್ನಿಸ್ತಿದೆ. ಭಯ ಪಡ್ಬೇಡ ಮಗ, ದೇವ್ರು ಒಂದಲ್ಲ ಒಂದ್ ದಾರಿ ತೋರಿಸ್ತಾನೆ. ನಾನು ಮೇಲ್ಕೋಟೆ ಸ್ವಾಮಿನ ದಿನ ನೋಡಕ್ಕಾಗಲ್ಲ ಅಂತ ತಾನೆ ಆ ಸ್ವಾಮಿನ ನಿನ್ನ ನನ್ನ ಹತ್ರ ಕಳ್ಸಿರೋದು. ನನಗೆ ಮುಕ್ಕೋಟಿ ದೇವ್ರು ಕೂಡ ನೀನೇ ಅಲ್ವಾ ಕಳ್ಸ್ವಾಮಿ? ಮೀನಿ ಕಾಳಕೋತಾರ ಸೆಂಟಿಮೆಂಟಲ್ ಡೈಲಾಗ್ ಹೊಡೆದು ಬುಟ್ಟಿ ಹಾಕೊಂತವನಲ್ಲ, ಏನ್ ಮಾಡ್ಲಿ? ಸ್ವಾಮಿ, ನೀನು ನಮ್ಮ ಮನೆಗೆ ಬಂದು ಒಂದೆರಡು ಮಾತಾಡಿದ್ರೆ ಚೆನ್ನಾಗಿರೋದು. ಮಗ, ಈ ಗಂಡ ಹೆಂಡತಿ ಮಧ್ಯ ಈ ಬ್ರಹ್ಮಚಾರಿ ಬರೋದು ಸರಿ ಹೋಗಲ್ಲ ಕಣೋ. ಮಾತಾಡೋದು ಸರಿಯಾಗಲ್ಲ. ನೋಡು, ಯೋಚನೆ ಮಾಡು. ನಮ್ಮ ಫ್ರೆಂಡ್ಶಿಪ್ಗೋಸ್ಕರ ಪ್ರಾಣ ಕೊಡುವಂತ ಗೆಳೆಯ ನೀನು. ಇದ್ರೇನೆ ಕಣೋ ನನ್ನ ಲೈಫ್ ಚೆನ್ನಾಗಿರೋದು. ಲವ್, ನೀನೀಗ ನನ್ನ ಲೈಫ್ ಸರಿ ಮಾಡ್ತೀಯೋ ಇಲ್ವೋ ಯೋಚನೆ ಮಾಡು. ಓ ಯೋಗರಾಜ್ ಸರ್, ಬರ್ಬೇಕು. ಓಹೋ ಬಸವರಾಜು, ಏನು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಮೆಂಬರ್ಸ್ ಎಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಒಳ್ಳೇದೇ ಆಯ್ತು. ಹೌದು, ಹೊಸ ಎಕ್ಸಿಕ್ಯೂಟಿವ್ ಆಫೀಸರ್ನ ಮಾತಾಡ್ಸಿದ್ರಾ? ಮನುಷ್ಯ ಹೆಂಗೆ ಟೇಬಲ್ ಕೆಳಗೆ ಕೈ ಚಾಚಿ ದುಡ್ಡು ಇಸ್ಕೊತಾನೋ ಇಲ್ಲ